ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ಆಧುನಿಕ ಭಾರತದ ಇತಿಹಾಸ ಈ ಒಂದು ಅಡಿಯಲ್ಲಿ ಅಧ್ಯಾಯ ನಂಬರ್ 7, ಚಾಪ್ಟರ್ ನಂಬರ್ 7, ಗಾಂಧೀಜಿ ಯುಗ, ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಗಾಂಧೀಜಿ ಯುಗ 1919ರಿಂದ 1947 ತನಕ ಇರುತ್ತೆ. 1919ರಿಂದ 1947ರವರೆಗಿನ ಭಾರತೀಯ ರಾಷ್ಟ್ರೀಯ ಚಳುವಳಿಯ ಕಾಲಘಟ್ಟವನ್ನು ಗಾಂಧೀಜಿ ಯುಗ ಎಂದು ಕರೆಯಲಾಗುತ್ತದೆ. ಅಹಿಂಸೆ ಮತ್ತು ಸತ್ಯಾಗ್ರಹಗಳ ಮೂಲಕ ಮಹಾತ್ಮ ಗಾಂಧೀಜಿಯವರು ಇಡೀ ದೇಶದ ಜನಸಾಮಾನ್ಯರನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕುವಂತೆ ಮಾಡಿದರು. ಗಾಂಧೀಜಿಯವರ ಆರಂಭಿಕ ಜೀವನ ಮತ್ತು ಆರಂಭಿಕ ಚಳುವಳಿಗಳು. ಸೊ ಇವರ ಜನನ ಅಕ್ಟೋಬರ್ 2, 1869, ಗುಜರಾತ್ನ ಪೋರ್ಬಂದರ್ನಲ್ಲಿ. ದಕ್ಷಿಣ ಆಫ್ರಿಕಾ ದಿನಗಳು. ದಕ್ಷಿಣ ಆಫ್ರಿಕಾದಲ್ಲಿ ಜನಾಂಗೀಯ ತಾರತಮ್ಯದ ವರ್ಣಭೇದ ನೀತಿ ವಿರುದ್ಧ ಹೋರಾಡಲು ಫಿನಿಕ್ಸ್ ಆಶ್ರಮ ಮತ್ತು ಟಾಲ್ಸ್ಟಾಯ್ ಫಾರ್ಮ್ ಸ್ಥಾಪಿಸಿದರು. ಭಾರತಕ್ಕೆ ಆಗಮನ ಜನವರಿ 9, 1915. ಅವತ್ತು ಭಾರತಕ್ಕೆ ಮರಳಿದರು. ಈ ದಿನವನ್ನು ಪ್ರವಾಸಿ ಭಾರತೀಯ ದಿವಸ ಎಂದು ಆಚರಿಸಲಾಗುತ್ತದೆ. ಸೊ ಆರಂಭಿಕ ಯಶಸ್ವಿ ಸತ್ಯಾಗ್ರಹಗಳು. ಚಂಪಾರಣ್ ಸತ್ಯಾಗ್ರಹ 1917, ಬಿಹಾರದಲ್ಲಿ ನೀಲಿ ಬೆಳೆಗಾರರ ಇಂಡಿಗೋ ಫಾರ್ಮರ್ಸ್ ಬೆಂಬಲಕ್ಕೆ ಭಾರತದಲ್ಲಿ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ಇದಾಗಿತ್ತು. ಸೊ ನೆಕ್ಸ್ಟ್ ಖೇಡಾ ಸತ್ಯಾಗ್ರಹ 1918, ಗುಜರಾತ್, ಕಂದಾಯ ವಿನಾಯಿತಿಗಾಗಿ ರೈತರ ಹೋರಾಟ. ಅಹಮದಾಬಾದ್ ಗಿರಣಿ ಮುಷ್ಕರ 1918ರಲ್ಲಿ ಪ್ಲೇಗ್ ಭತ್ಯೆಗಾಗಿ ಕಾರ್ಮಿಕರ ಜೊತೆ ನಡೆಸಿದ ಮೊದಲ ಉಪವಾಸ ಸತ್ಯಾಗ್ರಹ ಇದಾಗಿತ್ತು. ಸೊ ನೆಕ್ಸ್ಟ್ ನೋಡೋಣ, ರೌಲತ್ ಕಾಯ್ದೆ ಮತ್ತು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919. ರೌಲತ್ ಕಾಯ್ದೆ ಯಾವುದೇ ಭಾರತೀಯನನ್ನು ವಿಚಾರಣೆ ಇಲ್ಲದೆ ಬಂಧಿಸಿ ಜೈಲಿಗೆ ಹಾಕುವ ಅಧಿಕಾರವನ್ನು ಬ್ರಿಟಿಷರಿಗೆ ನೀಡಿತು. ಇದನ್ನು ಗಾಂಧೀಜಿ ಕಪ್ಪು ಕಾಯ್ದೆ ಎಂದರು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಏಪ್ರಿಲ್ 13, 1919. ರೌಲತ್ ಕಾಯ್ದೆ ಮತ್ತು ತಮ್ಮ ನಾಯಕರಾದ ಡಾಕ್ಟರ್ ಸೈಫುದ್ದೀನ್ ಕಿಚ್ಲು ಮತ್ತು ಡಾಕ್ಟರ್ ಸತ್ಯಪಾಲ್ ಬಂಧನವನ್ನು ಪ್ರತಿಭಟಿಸಲು ಅಮೃತಸರದ ಜಲಿಯನ್ ವಾಲಾಬಾಗ್ನಲ್ಲಿ ಜನರು ಸೇರಿದ್ದರು. ಬ್ರಿಟಿಷ್ ಸೇನಾಧಿಕಾರಿ ಜನರಲ್ ಡಯರ್ ಯಾವುದೇ ಮುನ್ಸೂಚನೆ ನೀಡದೆ ನಿರಾಯುಧ ಜನರ ಮೇಲೆ ಗುಂಡಿನ ದಾಳಿಯನ್ನು ನಡೆಸ್ತಾರೆ. ಪ್ರತಿಭಟನೆ. ರವೀಂದ್ರನಾಥ್ ಠಾಗೂರ್ ತಮ್ಮ ನೈಟ್ಹುಡ್ ಬಿರುದನ್ನು ಮತ್ತು ಗಾಂಧೀಜಿ ತಮ್ಮ ಕೇಸರ್-ಇ-ಹಿಂದ್ ಪದಕವನ್ನು ತ್ಯಜಿಸ್ತಾರೆ. ಸೊ ನೆಕ್ಸ್ಟ್ ನೋಡೋಣ, ಅಸಹಕಾರ ಚಳವಳಿ, ನಾನ್ ಕೋಆಪರೇಷನ್ ಮೂವ್ಮೆಂಟ್ 1920ರಿಂದ 1922. ಖಿಲಾಫತ್ ಚಳವಳಿ 1919. ಟರ್ಕಿಯ ಖಲೀಫನ ಹುದ್ದೆಯನ್ನು ರಕ್ಷಿಸಲು ಆಲಿ ಸಹೋದರರು ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಪ್ರಾರಂಭಿಸಿದರು. ಗಾಂಧೀಜಿ ಇದನ್ನು ಹಿಂದೂ ಮುಸ್ಲಿಂ ಐಕ್ಯತೆಗೆ ಬಳಸಿಕೊಂಡರು. ಅಸಹಕಾರ ಚಳವಳಿಯ ಕಾರ್ಯಕ್ರಮಗಳು: ಸರ್ಕಾರಿ ಶಾಲೆ, ಕಾಲೇಜುಗಳು, ನ್ಯಾಯಾಲಯಗಳು, ವಿದೇಶಿ ಉಡುಪುಗಳು ಮತ್ತು ಬಿರುದುಗಳನ್ನು ಬಹಿಷ್ಕರಿಸುವುದು. ಚೌರಿ ಚೌರ ಘಟನೆ ಫೆಬ್ರವರಿ 5, 1922. ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಚೌರಿ ಚೌರದಲ್ಲಿ ಕೋಪಗೊಂಡ ಪ್ರತಿಭಟನಾಕಾರರು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿ 22 ಜನ ಪೊಲೀಸರನ್ನು ಜೀವಂತವಾಗಿ ಕೊಂದರು. ಚಳುವಳಿ ಹಿಂಪಡೆಯುವಿಕೆ. ಈ ಹಿಂಸಾಚಾರದಿಂದ ಬೇಸತ್ತ ಗಾಂಧೀಜಿ ಅಸಹಕಾರ ಚಳುವಳಿಯನ್ನು ತಕ್ಷಣವೇ ಹಿಂಪಡೆದರು. ಸ್ವರಾಜ್ ಪಾರ್ಟಿ 1923. ಅಸಹಕಾರ ಚಳುವಳಿ ನಿಂತ ನಂತರ ಶಾಸನ ಸಭೆಗಳನ್ನು ಪ್ರವೇಶಿಸಿ ಹೋರಾಡಲು ಸಿ.ಆರ್. ದಾಸ್, ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು ಸ್ವರಾಜ್ ಪಾರ್ಟಿಯನ್ನು ಸ್ಥಾಪಿಸ್ತಾರೆ. ಸೊ ನೆಕ್ಸ್ಟ್ ನೋಡೋಣ, ಸೈಮನ್ ಕಮಿಷನ್ ಮತ್ತು ನೆಹರು ವರದಿ 1927ರಿಂದ 1928. ಸೈಮನ್ ಕಮಿಷನ್ 1919ರ ಕಾಯ್ದೆಯ ಪರಿಶೀಲನೆಗೆ ಜಾನ್ ಸೈಮನ್ ನಾಯಕತ್ವದಲ್ಲಿ 7 ಜನರ ಸಮಿತಿ ಭಾರತಕ್ಕೆ ಬಂದಿತು. ಇದರಲ್ಲಿ ಒಬ್ಬ ಭಾರತೀಯ ಸದಸ್ಯನ ಕಾರಣ ಸೈಮನ್ ಗೋ ಬ್ಯಾಕ್ ಎಂದು ಪ್ರತಿಭಟಿಸಲಾಯಿತು. ಲಾಹೋರ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪೊಲೀಸರ ಲಾಠಿ ಏಟಿನಿಂದ ಲಾಲಾ ಲಜಪತ್ ರಾಯ್ ಮರಣ ಹೊಂದಿದರು. ಪೂರ್ಣ ಸ್ವರಾಜ್ಯ ಘೋಷಣೆ 1929. ಲಾಹೋರ್ ಕಾಂಗ್ರೆಸ್ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು. ಜನವರಿ 26, 1931ರಂದು ಭಾರತದ ಮೊದಲ ಸ್ವಾತಂತ್ರ್ಯ ದಿನವನ್ನು ಆಚರಿಸಲು ನಿರ್ಧಾರವಾಯಿತು.
ಇದರ ನೆನಪಿನಲ್ಲೇ 1950 ಜನವರಿ 26ರಂದು ಸಂವಿಧಾನ ಜಾರಿಗೆ ತರಲಾಯಿತು. ಶಾಸನ ಭಂಗ ಚಳುವಳಿ ಅಥವಾ ಉಪ್ಪಿನ ಸತ್ಯಾಗ್ರಹ. ದಾಂಡಿ ಯಾತ್ರೆ. ಗಾಂಧೀಜಿಯವರು ಮಾರ್ಚ್ 12, 1930ರಂದು ಸಬರಮತಿ ಆಶ್ರಮದಿಂದ 78 ಬೆಂಬಲಿಗರೊಂದಿಗೆ ಹೊರಟು ಏಪ್ರಿಲ್ 6, 1930ರಂದು ಗುಜರಾತ್ನ ದಾಂಡಿ ತಲುಪಿ ಉಪ್ಪಿನ ಕಾನೂನು ಮುರಿತಾರೆ. ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ. ಉತ್ತರ ಕನ್ನಡ ಅಂಕೋಲದಲ್ಲಿ ಮೈಲಾರ ಮಹದೇವಪ್ಪ, ರಂಗರಾವ್ ದಿವಾಕರ್ ನೇತೃತ್ವದಲ್ಲಿ ಇದೊಂದು ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ. ದುಂಡು ಮೇಜಿನ ಸಮ್ಮೇಳನಗಳು. ರೌಂಡ್ ಟೇಬಲ್ ಕಾನ್ಫರೆನ್ಸ್ 1930ರಿಂದ 1932. ಲಂಡನ್ನಲ್ಲಿ 3 ದುಂಡಿನ ಮೇಜಿನ ಸಮ್ಮೇಳನಗಳು ನಡೆದವು. ಮೊದಲನೇದು ಕಾಂಗ್ರೆಸ್ ಭಾಗವಹಿಸಲಿಲ್ಲ, ಅದು 1930ರಲ್ಲಾಯಿತು. ಎರಡನೇದು 1931ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ನಂತರ ಗಾಂಧೀಜಿಯವರು ಕಾಂಗ್ರೆಸ್ನ ಏಕೈಕ ಪ್ರತಿನಿಧಿಯಾಗಿ ಭಾಗವಹಿಸ್ತಾರೆ. ಸೊ ಮೂರನೇದು 1932, ಕಾಂಗ್ರೆಸ್ ಭಾಗವಹಿಸಲಿಲ್ಲ. ವಿಶೇಷತೆ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಮತ್ತು ಸರ್ ದೇವಪ್ರಸಾದ್ ಸರ್ವಾಧಿಕಾರಿ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದರು. ಕೋಮು ಪಂಚಾಯಿತಿ ಕಮ್ಯುನಲ್ ಅವಾರ್ಡ್ 1932. ಬ್ರಿಟಿಷ್ ಪ್ರಧಾನಿ ರಾಮ್ಸೆ ಮೆಕ್ಡೊನಾಲ್ಡ್ ದಲಿತರಿಗೆ ಪ್ರತ್ಯೇಕ ಮತದಾನ ಕ್ಷೇತ್ರ ಘೋಷಿಸಿದನು. ಇದನ್ನು ವಿರೋಧಿಸಿ ಗಾಂಧೀಜಿ ಯರವಾಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕುಳಿತರು. ಪೂನಾ ಒಪ್ಪಂದ 1932. ಗಾಂಧೀಜಿ ಮತ್ತು ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ನಡುವೆ ನಡೆದು ಪ್ರತ್ಯೇಕ ಮತದಾನದ ಬದಲಿಗೆ ದಲಿತರಿಗೆ ಶಾಸನ ಸಭೆಗಳಲ್ಲಿ ಸ್ಥಾನಗಳನ್ನು ಕಾಯ್ದಿರಿಸಲಾಯಿತು. ಸೊ ನೆಕ್ಸ್ಟ್ ನೋಡೋಣ, ಕ್ವಿಟ್ ಇಂಡಿಯಾ ಚಳವಳಿ 1942. ಕ್ರಿಪ್ಸ್ ಆಯೋಗ. ಎರಡನೇ ಮಹಾಯುದ್ಧದಲ್ಲಿ ಭಾರತೀಯರ ಬೆಂಬಲ ಪಡೆಯಲು ಬಂದ ಕ್ರಿಪ್ಸ್ ಆಯೋಗವನ್ನು ಗಾಂಧೀಜಿ ದಿವಾಳಿಯಾಗುತ್ತಿರುವ ಬ್ಯಾಂಕಿನ ಮುಂಬಾಕಿತ ಚೆಕ್ ಪೋಸ್ಟೆಡ್ ಚೆಕ್ ಎಂದು ಟೀಕಿಸಿದರು. ಚಳುವಳಿಯ ಉದ್ಘೋಷ. ಆಗಸ್ಟ್ 8, 1942ರಂದು ಬಾಂಬೆಯ ಆಗಸ್ಟ್ ಕ್ರಾಂತಿ ಮೈದಾನದಲ್ಲಿ ಗಾಂಧೀಜಿ ಮಾಡು ಇಲ್ಲವೇ ಮಡಿ ಎಂಬ ಐತಿಹಾಸಿಕ ಕರೆಯನ್ನು ನೀಡಿದರು. ಪ್ರಮುಖ ನಾಯಕರೆಲ್ಲ ಬಂಧಿಸಿದಾಗ ಅರುಣಾ ಅಸಫ್ ಜಲಿ, ಜಯಪ್ರಕಾಶ್ ನಾರಾಯಣ್ ಮುಂತಾದ ಯುವ ನಾಯಕರು ರಹಸ್ಯವಾಗಿ ಚಳುವಳಿಯನ್ನು ಮುನ್ನಡೆಸಿದರು. ಸ್ವಾತಂತ್ರ್ಯ ಮತ್ತು ದೇಶ ವಿಭಜನೆ 1947. ಕ್ಯಾಬಿನೆಟ್ ಮಿಷನ್ 1946 ಭಾರತಕ್ಕೆ ಸಂವಿಧಾನ ರಚನೆ ಮತ್ತು ಹಸ್ತಾಂತರದ ಯೋಜನೆ ತಂದಿತು. ಮೌಂಟ್ ಬ್ಯಾಟನ್ ಯೋಜನೆ 1947 ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಸ್ವತಂತ್ರ ರಾಷ್ಟ್ರಗಳ ವಿಭಜನೆಯನ್ನು ಘೋಷಿಸಿತು. ಆಗಸ್ಟ್ 15, 1947 ಭಾರತಕ್ಕೆ ಬ್ರಿಟಿಷರ ಆಡಳಿತದಿಂದ ಸ್ವಾತಂತ್ರ್ಯ ದೊರೆಯಿತು. ಪರೀಕ್ಷೆಗೆ ನೆನಪಿಡಬೇಕಾದ ಪ್ರಮುಖ ಅಂಶಗಳು. ಗಾಂಧೀಜಿ ಭಾರತಕ್ಕೆ ಬಂದ ದಿನ ಜನವರಿ 9, 1915 ಪ್ರವಾಸಿ ಭಾರತೀಯ ದಿವಸ. ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ಭಾರತದಲ್ಲಿ ಚಂಪಾರಣ ಅಂತ 1917. ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ನಡೆದ ವರ್ಷ ಏಪ್ರಿಲ್ 13, 1919. ಮಾಡು ಇಲ್ಲವೇ ಮಡಿ ಘೋಷಣೆ. ಕ್ವಿಟ್ ಇಂಡಿಯಾ ಚಳವಳಿ 1942. ಗಾಂಧೀಜಿ ಭಾಗವಹಿಸಿದ ಏಕೈಕ ದುಂಡು ಮೇಜಿನ ಸಮ್ಮೇಳನ ಎರಡನೇ ಸಮ್ಮೇಳನ 1931. 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದರು ಯಾರಪ್ಪ ಅಂದರೆ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್. ಸೊ ಇಷ್ಟು ಸ್ನೇಹಿತರೆ, ಅಧ್ಯಾಯ ನಂಬರ್ 7 ಗಾಂಧೀಜಿ ಯುಗದ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಧನ್ಯವಾದಗಳು.